ನಮಸ್ಕಾರ ಜನರೇ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನೋಡ್ರಮ್ಮ, ನಾವು ಫಿಕ್ ಒನ್ಲಿ ರಿಯಾಲಿಟಿ ಅಂತ ಹೇಳ್ತಾ ಇವತ್ತಿನ ನ್ಯೂಸ್ ಏನಪ್ಪ ಅಂತ ಹೇಳಿದ್ರೆ ನೀಟ್ ಲೀಕ್ ಆಗೋದ್ರ ಬಗ್ಗೆ ಅಂತಾನೆ ಹೇಳ್ಬೋದು. ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ, ಭಾರತ ದೇಶದಲ್ಲಿ ಈಗ ನೀಟ್ ಲೀಕ್ ಆಗಿದ್ದರಿಂದ, ಎಕ್ಸಾಮ್ ಪೇಪರ್ ಲೀಕ್ ಆಗಿದ್ದರಿಂದ ಮತ್ತೆ ಇನ್ನು ಎರಡನೇ ಬಾರಿ ಕೂಡ ಎಕ್ಸಾಮ್ ನಡೆದಿದೆ ಅಂತಾನೆ ಹೇಳ್ಬೋದಾಗಿದೆ. ಈ ನೀಟ್ ಅನ್ನೋದು ಕೂಡ ಎಲ್ಲ ಕಡೆಯೂ ಕೂಡ ಒಂದು ದೊಡ್ಡ ವಿಚಾರ. ಈ ಒಂದು ಸಂದರ್ಭದಲ್ಲಿ ಈ ಜಂಜಿಗಳು ಏನ್ ಮಾಡ್ತೀರಪ್ಪ ಅಂದ್ರೆ ದೆಹಲಿಯ ಜಂತರ್ ಮಂತರಲ್ಲಿ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಕೂಡ ಚಿಂಗ್ ವಾಂಗ್ ಚುಕ್ ಅನ್ನೋರು ಕೂಡ ಕೂಡ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಅವರು ಕೂಡ ಉಪವಾಸವನ್ನ ಮಾಡಿದ್ರು. ಅದು 20ರಿಂದ 21 ದಿನಗಳ ಕಾಲ ಮಾಡಿದ್ರು. ಈ ಒಂದು ಸಂದರ್ಭದಲ್ಲಿ ಅವರು ಹಲವಾರು ಬೇಡಿಕೆಗಳನ್ನ ಇಟ್ಟಿರ್ತಾರೆ. ವಿದ್ಯಾರ್ಥಿಗಳ ರಕ್ಷಣೆ ಮಾಡಬೇಕು ಅಂತ ಹೇಳಿರ್ತಾರೆ. ಇದು ಹೆಚ್ಚಾದ ಕಾರಣ ಅಂದ್ರೆ ಜಂಜಿಗಳ ಪ್ರತಿಭಟನೆ ಜಾಸ್ತಿ ಆದ್ರಿಂದ ಏನ್ ಮಾಡ್ತಾರಪ್ಪ ಅಂದ್ರೆ ಮೋದಿಜಿಯವರು ರಾತ್ರಿ 11:30 ಸುಮಾರಿಗೆ ಈ ಒಂದು ಲೈವ್ ಬಂದ್ಬಿಟ್ಟು ವಿಚಾರಗಳನ್ನ ಹಂಚ್ಕೊಳ್ತಾರೆ. ಇದು ಒಂದು ಅಂದ್ರೆ ನೀಟ್ ಪೇಪರ್ ಲೀಕ್ ಆಗಿರೋದು ಒಂದು ಸಣ್ಣ ವಿಚಾರ ಅಲ್ಲ, ಇದು ಒಂದು ದೊಡ್ಡ ವಿಚಾರ ಅಂತ ಹೇಳ್ತಾರೆ. ಈ ಒಂದು ತೊಂದರೆಯನ್ನ ನಮ್ಮ ದೇಶ ಅನುಭವಿಸಿದೆ, ಆದ್ರೆ ಇದು ಆಗ್ಬಾರ್ದಾಯ್ತು ಅಂತ ಹೇಳ್ತಾರೆ. ಈ ಒಂದು ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಏನ್ ಮಾಡ್ತಾನಪ್ಪ ಅಂತ ಹೇಳಿದ್ರೆ, ನೀವು ನೀಟಾಗಿ ಮಾತಾಡಿ ಅಂದ್ರೆ ಟೆಲಿಪ್ರಾಂಪ್ಟ್ ಬಳಸ್ಬಿಟ್ಟು ನೋಡ್ಕೊಂಡು ಹೇಳ್ತಾ ಇದ್ದೀರ ಅಂತ ಹೇಳ್ತಾನೆ. ಅದಕ್ಕೆ ಇಷ್ಟೆಲ್ಲ ಪ್ರಾಬ್ಲಮ್ ಆಯ್ತು ಅಂತಾನೆ ಹೇಳ್ಬೋದಾಗಿದೆ. ಆ ಒಂದು ಸಂದರ್ಭದಲ್ಲಿ ಮತ್ತೆ ಮೋದಿ ಲೈವ್ಗೆ ಬಂದ್ಬಿಟ್ಟು, ಫ್ರೆಂಡ್ಸ್, ನಾನು ಆಲ್ರೆಡಿ ಒಂದು ಲೀಕಾಸುರರನ್ನ ಜೈಲಿಗೆ ಹಾಕಿದ್ದೇವೆ ಅನ್ನೋ ಮಾತನ್ನ ಹೇಳ್ತಾರೆ. ಅಂದ್ರೆ ಈ ಜಂಜಿಗಳ ಪ್ರಭಾವ ಹೇಗಿದೆ ಅನ್ನೋದು ಇದರಲ್ಲಿ ಗೊತ್ತಾಗಿದೆ ಅಂತಾನೆ ಹೇಳ್ಬೋದಾಗಿದೆ. ಈ ಒಂದು ಸಂದರ್ಭದಲ್ಲಿ ಚಿಂಗ್ ವಾಂಗ್ ಚುಕ್ ಇದಾರಲ್ಲ, ಅವರ ಒಂದು ಬೇಡಿಕೆಗಳನ್ನು ಈಡೇರಿಸಿದ್ರಿಂದ ಅವರು ಜ್ಯೂಸ್ ಕುಡಿಯೋದ್ರ ಮುಖಾಂತರ ಏನ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ ಅವರು ತಮ್ಮ ಪ್ರತಿಭಟನೆಯನ್ನ ಬಿಡ್ತಾರೆ ಅಂತಾನೆ ಹೇಳ್ಬೋದಾಗಿದೆ. ಈ ಒಂದು ಜಂಜಿಗಳ ಒಂದು ಪ್ರತಿಭಟನೆಯಲ್ಲಿ ಹಲವಾರು ವಿದ್ಯಾರ್ಥಿಗಳು ಕೂಡ ಗಾಯಗೊಂಡಿದ್ದಾರೆ. ಅದೇ ತರ ಕೂಡ ಪೊಲೀಸರು ಕೂಡ ಗಾಯಗೊಂಡಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಇದರಿಂದ ಏನರ್ಥ ಆಗುತ್ತಾ, CJP ಪಾರ್ಟಿಯವರು ಇದನ್ನ ಮೇನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಇದು ಸೋಷಿಯಲ್ ಮೀಡಿಯಾಕ್ಕೆ ಸೀಮಿತವಾಗಿತ್ತು ಅನ್ಕೊಂಡ್ರೆ ಇದು ಈ ತರ ವಿದ್ಯಾರ್ಥಿಗಳು ಒಂದು ಪ್ರತಿಭಟನೆ ಮಾಡ್ತಾರೆ ಅಂತ ಅನ್ಕೊಂಡೇ ಇರಲಿಲ್ಲ. ಆದ್ರೆ ಎತ್ತ ಸಾಗ್ತಾ ಇದೆ ನಮ್ಮ ದೇಶ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಆದ್ರೆ ಲೀಕ್ ಮಾಡಿರೋರಿಗೆ ಈಗ ಒಂದು ಕಠಿಣವಾದ ಕಾನೂನು ಕೂಡ ತರಲಾಗ್ತಿದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ 10 ವರ್ಷ ಜೈಲು, ಅದೇ ತರ ಕೂಡ ಅದರಲ್ಲಿ ದಂಡವನ್ನು ಕೂಡ ಕಟ್ಟಿಸ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಇದು ಆದ್ರೆ ಒಳ್ಳೇದು, ಎಲ್ಲ ವಿದ್ಯಾರ್ಥಿಗಳ ರಕ್ಷಣೆ ಮಾಡ್ದಂಗಾಗುತ್ತೆ ಅಂತ ಹೇಳ್ತಾ ಇವತ್ತಿನ ನ್ಯೂಸ್ ಮುಗಿಸ್ತಾ ಇದ್ದೀನಿ. ನಿಮಗೆ ಚೆನ್ನಾಗಿ ಅನ್ನಿಸ್ತು ಅಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.